ಬೆಂಗಳೂರಿನ ವಿಧಾನಸೌಧದ ಅಧಿವೇಶನದಲ್ಲಿ ರಾಜ್ಯಪಾಲರನ್ನ ಗೂಂಡಾವರ್ತನೆ ಮಾಡಿರುವುದು ಕರಾಳ ದಿನವನ್ನಾಗಿ ಮಾಡಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅಧಿವೇಶನ ನಡೆದ ವೇಳೆ ರಾಜ್ಯಪಾಲರನ್ನ ಮುಖ್ಯಮಂತ್ರಿಗಳು ಸ್ವಾಗತಿಸಿ ಬೀಳ್ಕೊಡುಗೆ ನೀಡಬೇಕು. ಆದರೆ ಸರ್ಕಾರದ ಸಚಿವರು, ಶಾಸಕರು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಗೂಂಡಾವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮನ್ರೇಗಾ ಯೋಜನೆ 1980ರಲ್ಲಿಯೂ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವಿತ್ತು. ಅದನ್ನು 1983ರಲ್ಲಿ ಬದಲಾವಣೆ ಮಾಡಲಾಯಿತು. 1993ರಲ್ಲಿ ಉದ್ಯೋಗ ಭರವಸೆ, 2001ರಲ್ಲಿ ಸಂಪೂರ್ಣ ಗ್ರಾಮೀಣ ಯೋಜನೆ, 2004ರಲ್ಲಿ ಕೂಲಿಗಾಗಿ ಕಾಳು, 2006ರಿಂದ 2007ರಲ್ಲಿ ನರೇಗಾ ಯೋಜನೆಯನ್ನು ಮಹಾತ್ಮ ಗಾಂಧಿ ಯೋಜನೆ ಎಂದು ಯುಪಿಎ ಸರ್ಕಾರ ಅವಧಿಯಲ್ಲಿ ಮಾಡಿದ್ದರು ಎಂದರು. ಮನ್ರೇಗಾ ಯೋಜನೆಯ ಹೆಸರನ್ನು ಕಾಂಗ್ರೆಸ್ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಮರುನಾಮಕರಣ ಮಾಡಿದರು. ಕಳೆದ 20 ವರ್ಷದಿಂದ ಈ ನಾಮಕರಣ ಬದಲಾವಣೆಯಾಗಿರಲಿಲ್ಲ. ಈಗಾಗಲೇ ಬದಲಾವಣೆ ಮಾಡಿರುವುದಕ್ಕೆ ಕಾಂಗ್ರೆಸ್ ವಿರೋಧ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡುವ ಯೋಜನೆ ಕೇಂದ್ರ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ಗೆ ಮನ್ರೇಗಾ ಯೋಜನೆ ಚಿನ್ನದ ಮೊಟ್ಟೆಯಾಗಿತ್ತು. ಗಂಡಸರ ಹೆಸರಿನಲ್ಲಿ ಮನ್ರೇಗಾ ಯೋಜನೆಯಲ್ಲಿ ಹಣ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕಾಂಗ್ರೆಸ್ ಮೇಲಿದೆ ಎಂದರು. 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ 18 ವಿಧಾನಸಭಾ ಮತಕ್ಷೇತ್ರ ಹೊಂದಿರುವ ಬೆಳಗಾವಿ ಜಿಲ್ಲೆಯನ್ನು 5 ಜಿಲ್ಲೆಯನ್ನಾಗಿ ವಿಭಜಿಸಿದರೂ ತಪ್ಪಿಲ್ಲ. ಆಯೋಗದ ವರದಿಯನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್, ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮುಂತಾದವರು ಉಪಸ್ಥಿತರಿದ್ದರು. ನಿನ್ನೆ ನಡೆದಂಥ ಘಟನೆ ಅಲ್ಲಿ ರಾಜ್ಯಪಾಲರಿಗೆ ಅಡ್ಡಿಪಡಿಸಿರುವಂಥದ್ದು, ಅವ್ರ ಮೇಲೆ ಗೂಂಡಾವರ್ತನೆ ತೋರಿರುವಂಥದ್ದು ಈ ಪ್ರಜಾಪ್ರಭುತ್ವ ದೇಗುಲದಲ್ಲಿ ನಡೆದಂಥ ಅತ್ಯಂತ ಕರಾಳ ದಿನ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಗೌರವಾನ್ವಿತ ರಾಜ್ಯಪಾಲರು ವಿಧಾನಸಭೆಗೆ ಬರುವಾಗ ಮತ್ತು ವಿಧಾನಸಭೆಯಿಂದ ನಿರ್ಗಮಿಸುವಾಗ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಅವ್ರನ್ನ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡು ಹೋಗಬೇಕು ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಅವರನ್ನು ವಾಪಸ್ ಕರ್ಕೊಂಡು ಹೋಗುವಂಥದ್ದು ವಾಡಿಕೆ ಇದೆ. ಈ ಹಿಂದಿನಿಂದ ನಡೆದು ಬಂದಂಥ ಒಂದು ಪರಂಪರೆ. ಇವತ್ತು ಕರ್ನಾಟಕ ಸರ್ಕಾರ ಆ ಪರಂಪರೆಯನ್ನು ಮುರಿದು ಹಾಕಿ ಒಂದು ರೀತಿ ಗೂಂಡಾವರ್ತನೆಯನ್ನು ಕಾಂಗ್ರೆಸ್ಸಿನ ಅನೇಕ ಶಾಸಕರು ತೋರೋದ್ರ ಮುಖಾಂತರ ಕರ್ನಾಟಕ ಕೂಡ ಎಲ್ಲೋ ಒಂದು ಕಡೆ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಅಧಿಕಾರವನ್ನು ತನ್ನ ತೋಳ್ಬಲದ ಮುಖಾಂತರನೇ, ತನ್ನ ಗೂಂಡಾವರ್ತನೆ ಮುಖಾಂತರನೇ ಇಟ್ಕೊಳ್ಬೇಕನ್ನುವಂಥ ಒಂದು ವಿಚಾರದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅನ್ನುವಂಥದ್ದನ್ನು ಕರ್ನಾಟಕದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಮರೆತಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ನೇಮಕ ಆಗುವಂಥದ್ದು ರಾಷ್ಟ್ರಪತಿಗಳ ಮೂಲಕ. ನೀವು ಏನು ಬೇಕಾದರೂ ಬರ್ಕೊಟ್ರು ಓದಬೇಕನ್ನುವಂಥದ್ದು ಇಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಮತ್ತು ಈ ಸದನಕ್ಕೆ ಗೌರವ ಕೊಡುವಂಥ ರೀತಿಯಲ್ಲಿ ಮೊದಲನೇ ಪ್ಯಾರ ಮತ್ತು ಕೊನೆಯ ಪ್ಯಾರವನ್ನು ಅವರು ಓದಿದ್ದಾರೆ. ಉಳಿದದ್ದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ಅದನ್ನು ನೀವು ಚರ್ಚೆ ಮಾಡುವಂಥ ವೇದಿಕೆ ಬೇರೆ ಕಡೆ ಇದೆ. ನೀವು ಅವ್ರನ್ನ ಅಡ್ಡಗಟ್ಟಿ ಈ ರೀತಿ ಗೂಂಡಾವರ್ತನೆ ತೋರಿ ನಿನ್ನೆ ಒಂದು ಕರಾಳ ದಿನ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿ ಘಟನಾವಳಿಗಳು ನಡೆದಿರುವಂಥದ್ದು ಅಸಲಿಗೆ ಇವ್ರು ಹೇಳಲಿಕ್ಕೆ ಹೊರಟಿರೋದೇನು, ಯಾವ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಹೊಸ ಕಾನೂನನ್ನು ಜಾರಿಗೆ ಮಾಡಿದ ನಂತರ ಸಹಜವಾಗಿ ಅದರ ಹೆಸರು ಬದಲಾವಣೆಯಾಗಿದೆ. ಇದು ಮೊದಲನೇ ಸಲ ಅಲ್ಲ, ಈ ಹಿಂದೆ ಕೂಡ ಭಾಳಷ್ಟು ಸಲ ಇದು ಬದಲಾವಣೆ ಆಗಿತ್ತು. 1980ರಲ್ಲಿ ಈ ಕಾನೂನು ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು. ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು 1980ರೊಳಗೆ. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ. ಅದನ್ನು 83ರೊಳಗೆ ಏನು ಬದಲಾವಣೆ ಮಾಡಿದರು ಅಂದರೆ ಕಾಲಕ್ಕೆ ಈ ಮಸೂದೆಗಳಿಗೆ ಬದಲಾವಣೆ ಬರ್ತಿರ್ತಾವೆ. ಅಂದರೆ ಯಾವಾಗ ಒಂದು ಕಾನೂನು ಪಾಸ್ ಆಗ್ತದೆ, ಪಾಸ್ ಆದ ನಂತರ ಪ್ರಾಕ್ಟಿಕಲ್ ಆಗಿ ಅದನ್ನು ಫೀಲ್ಡಿಗೆ ಹೋದಾಗ ಅದಕ್ಕೆ ಏನೇನು ತೊಂದರೆ ಬರ್ತಾವೆ ಅದನ್ನು ಸರಿಪಡಿಸುವಂಥ ದೃಷ್ಟಿಯಿಂದ 50 ವರ್ಷಗಳಲ್ಲಿ ಆ ಕಾನೂನನ್ನು ಬದಲಾವಣೆ ಮಾಡ್ತಾರೆ. ಹಾಗೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಇದು
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. ಅದಾದಮೇಲೆ 83ರಲ್ಲಿ ಒಂದು ಬದಲಾವಣೆ ಆಯಿತು, ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಆಯಿತು 83ರಲ್ಲಿ. 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಆಯಿತು. ಇದೇ ಕಾಂಗ್ರೆಸ್ಸಿಗರೇ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟರು 89ರಲ್ಲಿ. ಆಮೇಲೆ ಇದನ್ನು ಮತ್ತೆ 4 ವರ್ಷಗಳಲ್ಲಿ ಬದಲಾವಣೆ ಮಾಡಿ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದರು. ಯಾವಾಗ 93ರಾಗ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದರು. 99ರೊಳಗೆ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಅಂತ ಮಾಡಿದರು. ಆಮೇಲೆ 2001ರೊಳಗೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದರು. 2004ರಾಗ ನಿಮಗೆಲ್ಲ ನೆನಪದೆ ಅಂತ ಭಾವಿಸ್ತೇನೆ ನಾನು, ಯಾಕಂದರೆ 21 ವರ್ಷದ ಘಟನೆ. ಕೂಲಿಗಾಗಿ ಕಾಳು ಅಂತ ಪ್ರಾರಂಭ ಆಯ್ತಲ್ಲ ಅವಾಗ, ಅದು ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಅಂತಕ್ಕಂಥ ಹೆಸರಿನ ಮೇಲೆ ಈ ಕಾರ್ಯಕ್ರಮ ನಡೀತು. ನಾವು ಹಳ್ಳಿಯೊಳಗೆಲ್ಲ ಅದನ್ನು ಕೂಲಿಗಾಗಿ ಕಾಳು ಅಂತ ಹೇಳ್ತಾ ಇದ್ದೀವಿ. 2005-6ರೊಳಗೆ ಕೇಂದ್ರ ಸರ್ಕಾರ ನರೇಗಾ ಅಂತ ಮಾಡಿತು. ಯಾವಾಗ ಚುನಾವಣೆ ಬಂತು, ಆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಹೆಸರು ಸೇರಿಸಿದ್ರೆ ನಮ್ಗೆ ಓಟ್ ಹೆಚ್ಚು ಬರ್ತಾವ ಅಂತ ಹೇಳಿ ನರೇಗಾವನ್ನು ಮಹಾತ್ಮ ಗಾಂಧಿ ನರೇಗಾ ಅಂತ ಮಾಡಿದರು, ಮನ್ನರೇಗಾ ಮಾಡಿದರು. ಹೀಗೆ ಕಾಲಕ್ಕೆ ಮಸೂದೆಗಳು ಬದಲಾವಣೆ ಆದಂಗೆ ಅದಕ್ಕೆ ಪೂರಕವಾದಂಥ ಅವತ್ತಿನ ಕಾಲಘಟ್ಟಕ್ಕೆ ಏನೇನು ಹೆಸರು ಬೇಕೋ ಆ ಹೆಸರನ್ನು ಹಿಂದಿನ ಸರ್ಕಾರಗಳು ಇಟ್ಕೊಂಡ್ಬಂದವು. ಕಾಂಗ್ರೆಸ್ ಸರ್ಕಾರ ಕೂಡ ಅದರಿಂದ ಹೊರತಾಗಿಲ್ಲ. ಜವಾಹರ್ ಹೆಸರಿತ್ತು ಅಂತ ತೆಗೆದ್ರು, ಕೂಲಿಗಾಗಿ ಕಾಳಿತ್ತು ಅದನ್ನು ತೆಗೆದ್ರು. ಈ ಎಲ್ಲ ಹೆಸರುಗಳನ್ನು ತೆಗೆದು ಮನ್ನರೇಗಾ ಅಂತ ಇಟ್ಟರು. ಯಾವಾಗ ಇಟ್ಟರು? 2000 ಮೋಸ್ಟ್ಲಿ ಇದು 26 ಈಗ, ಅಂದರೆ ಚುನಾವಣೆ ಸಂದರ್ಭದಲ್ಲಿ 2020 ಕಾಣಿಸ್ತದ, 19-20 ಆ ಸಮಯದಲ್ಲಿ ಇದನ್ನಿಟ್ಟರು ಮಹಾತ್ಮ ಗಾಂಧಿ ಅಂತೇಳಿ. 20 ವರ್ಷ ಆಯ್ತು ಈಗ ಅದನ್ನ ಹೆಸರಿಟ್ಟು. ಇವತ್ತಿನ ಕಾಲಘಟ್ಟದೊಳಗೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿದೆ ದೇಶದೊಳಗೆ. 25% ಜನ ಬಡತನ ರೇಖೆಯಿಂದ ಮೇಲ್ ಬಂದಿದ್ದಾರೆ. ಮತ್ತು ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿತ್ತದು. ಕರ್ನಾಟಕ ಸರ್ಕಾರ ಅಂದ್ರೆ ಯಾವುದೇ ದಕ್ಕಿಲ್ಲದ ಕೇಂದ್ರ ಸರ್ಕಾರದಿಂದ 90% ಅನುದಾನ ನಮ್ಮದು ಬರ್ತಾ ಇತ್ತು. 86,000 ಕೋಟಿ ಅನುದಾನ ಒಟ್ಟು ದೇಶದಲ್ಲಿ ಇದಕ್ಕೆ ಬಿಡುಗಡೆ ಆಗ್ತಾ ಇತ್ತು. ಇದರ ಬದಲಾವಣೆ ಯಾಕೆ ಮಾಡಬೇಕಾತು ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಬೇಕಂತಂದ್ರೆ, ಅನೇಕ ಕಡೆ ನೀವೇ ವರದಿ ಮಾಡಿದಿರಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರು ಸೇರಿಸಿದ್ರು NB ಬರೆಯುವಾಗ. ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು, ಸತ್ತವರಿಗೂ ಕೂಡ ಉದ್ಯೋಗ ಕೊಟ್ಟಿತ್ತು ಸರ್ಕಾರ. ಶಾಲೆಗೆ ಹೋಗೋ ಮಕ್ಕಳಿಗೂ ಉದ್ಯೋಗ ಕೊಟ್ಟಿತ್ತು. MLA MP ಅಂತವ್ರ ಹೆಸರು ಸಹಿತ ಬಂದಿದ್ದು. ಯಾರು ಅಧಿಕಾರಿಗಳದಾರ ಅಧಿಕಾರಿಗಳ ಹೆಸರು ಸಹಿತ ಸೇರಿಸಿದ್ರು. ಈ ರೀತಿ ಸತ್ತವ್ರ ಹೆಸರಲ್ಲೇ, ಸ್ಕೂಲಿಗೆ ಹೋಗುವಂಥ ಮಕ್ಕಳ ಹೆಸರಲ್ಲೇ, ರಾಜಕಾರಣಿಗಳ ಹೆಸರಲ್ಲೇ, ನೌಕರಿ ಇರೋರ ಹೆಸರಲ್ಲೇ, ಕೆಲವು ಜನ ಗ್ರೂಪ್ ಡಿ ಇದ್ದವರು ಸಿಟಿ ಒಳಗೆ ಒಂದು ಎಲ್ಲೋ ಗ್ರೂಪ್ ಡಿ ನೌಕರಿ ಮಾಡ್ತಾರೆ, ಮತ್ತು ಅಲ್ಲಿ ಹಳ್ಳಿ ಒಳಗೆ ಅವ್ರದ್ದು ಉದ್ಯೋಗ ಖಾತ್ರಿಯಾಗಿ ಹೆಸರು ಅದ. ಈ ರೀತಿ ಮಾಡ್ತಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು. ಅದರ ಮಷಿನರಿ ಬಳಸಿಕೊಂಡು JCB ಮುಖಾಂತರ ಬೇರೆ ಬೇರೆ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಕಾಮಗಾರಿಯನ್ನು ಮಾಡ್ತಿರುವಂಥದ್ದು ಅನೇಕ ಕಂಪ್ಲೇಂಟ್ಗಳು ಬಂದು. ಕೆಲವು ಕಡೆ ನಿನ್ನೆ ನಮ್ಮ ಕೇಂದ್ರದ ಸಚಿವರು ಉಲ್ಲೇಖ ಮಾಡಿದ್ದಾರೆ, ನಾನು ನಿನ್ನೆ ತಮ್ಮ ಗಮನಕ್ಕೆ ತರ್ತೀನಿ. ಯಾದಗಿರಿ ಅಂತ ಜಿಲ್ಲೆಯಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ಹೆಣ್ಮಗಳ ಹೆಸರು ಮ್ಯಾಗ ಉದ್ಯೋಗ ಖಾತ್ರಿ ಅಂತ ತೆಗೆದುಬಿಟ್ರು. ಈ ರೀತಿಯಾದಂಥ ಅವಘಡಗಳು ಅಥವಾ ಈ ರೀತಿಯಾದಂಥ ಹಣದ ದುರುಪಯೋಗ ಏನು ನಡೀತು. ಹೀಗಾಗಿ ನಾವು ಅದನ್ನು ಇವತ್ತು AI ತಂತ್ರಜ್ಞಾನದ ಮೂಲಕ ಬದಲಾವಣೆ ಮಾಡಬೇಕು. 2047 ವಿಕಸಿತ ಭಾರತ ಆಗಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಹೊಂಟಿದ್ದೀವಿ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.